ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ಸಾರ್ವಜನಿಕ ಆಡಳಿತದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ಹಲವಾರು ವಿಚಾರಗಳನ್ನು ಈಗಾಗಲೇ ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ನಿಮಗೆ ಪ್ರಸ್ತುತಪಡಿಸಿದ್ದೀವಿ. ಈಗ ನಾನು ಈ ವಿಡಿಯೋ ಉಪನ್ಯಾಸ ಮಾಲಿಕೆಯಲ್ಲಿ ಯೋಜನೆ ಎನ್ನುವ ಪರಿಕಲ್ಪನೆಯ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತದ ಧ್ಯೇಯೋದ್ದೇಶಗಳು, ಸಾರ್ವಜನಿಕ ಆಡಳಿತ ಅನ್ನುವಂಥ ಒಂದು ಪತ್ರಿಕೆ ಎಷ್ಟು ಮಹತ್ವದ್ದು ಅಂಥೇಳಿ ನಮಗೆ ಈಗಾಗಲೇ ಹಲವಾರು ವಿಚಾರಗಳ ಮೂಲಕ ಅರಿವಾಗಿದೆ. ಈ ಹಂತವನ್ನು ಅಧ್ಯಯನ ಮಾಡೋದ್ರಿಂದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾಗಿ ಯೋಜನೆ ಎಂದರೇನು, ಯೋಜನೆಯ ಮೂಲ ಅಂಶಗಳೇನಿದೆ ಮತ್ತು ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಮೌಲ್ಯ ಎಷ್ಟಿದೆ, ಅದರ ಧ್ಯೇಯೋದ್ದೇಶಗಳೇನಿದೆ, ಇವೆಲ್ಲವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥ ಒಂದು ಅವಕಾಶಗಳು ಈ ಹಂತದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸುವಾಗ ಅದು ಯೋಜನಾಬದ್ಧವಾಗಿದ್ದರೆ ಆ ಒಂದು ಕೆಲಸ ಸಂಪೂರ್ಣವಾಗುತ್ತೆ ಅಂತಕ್ಕಂಥ ಒಂದು ಅರ್ಥ ಈ ಯೋಜನೆಯದು. ಅಂದರೆ ಪೂರ್ವ ನಿರ್ಧರಿತವಾಗಿ ಒಂದು ಕಾರ್ಯವನ್ನು ಪ್ರಾರಂಭಿಸುವಾಗ, ಒಂದು ಕೆಲಸವನ್ನು ಪ್ರಾರಂಭಿಸುವಾಗ ಅದರ ಧ್ಯೇಯೋದ್ದೇಶಗಳೇನಿದೆ, ಅದರ ಎಲ್ಲ ಕಾರ್ಯಕಲಾಪಗಳಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಯೋಜನೆಯ ಪರಿಕಲ್ಪನೆಯನ್ನು ಅಧ್ಯಯನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯೋಜನೆಯ ಬಗ್ಗೆ ಸಮಗ್ರವಾಗಿ ಅರ್ಥೈಸ್ಕೋಬೋದು ಮತ್ತು ಇಲ್ಲಿ ನಿರ್ವಹಣೆಯ ತಂತ್ರಗಳು ಏನಿದೆ ಅಂತಕ್ಕಂಥ ಒಂದು ಅರಿವಾಗುತ್ತೆ. ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಯಾವ ರೀತಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮತ್ತು ಸಂಪರ್ಕವನ್ನು ಸಾಧಿಸೋದು ಹೇಗೆ ಅಂತ ಒಂದು ಅರಿವಾಗುತ್ತೆ. ಹಾಗೆ ಈ ಯೋಜನಾಬದ್ಧವಾದಂಥ ವ್ಯವಸ್ಥೆ, ಈ ಯೋಜನೆಯಲ್ಲಿ ಪ್ರಮುಖ ಅಂಶಗಳು ಏನೇನಿದೆ ಅಂತಕ್ಕಂಥದ್ದು ಒಂದು ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗೆ ಯೋಜನೆ ಒಂದು ಪರಿಕಲ್ಪನೆ ಇದೆ, ಉದ್ದೇಶಗಳನ್ನು ಹೊಂದಿರುವಂಥದ್ದು. ಅಂದರೆ ಒಂದು ಉದ್ಯಮ, ಒಂದು ಸಂಸ್ಥೆ ಯಾವ ಉದ್ದೇಶಗಳನ್ನು ಹೊಂದಿ ಒಂದು ಸಂಸ್ಥೆಯನ್ನು ನಾವು ರಚನೆ ಮಾಡ್ತೀವಿ, ಮತ್ತು ನಿರ್ಧರಿಸೋದು ಹೇಗೆ, ಯೋಜನೆಯ ಪ್ರಮುಖ ವ್ಯವಸ್ಥಾಪಕ ಚಟುವಟಿಕೆಗಳನ್ನು ಗುರಿಯಾಗಿಸಿಕೊಂಡು ಮತ್ತು ಯೋಜನಾ ಕಾರ್ಯಗಳು ಉದ್ದೇಶಿತವಾದಂಥ ವ್ಯಾಪಾರ ಚಟುವಟಿಕೆಯನ್ನು ಸಾಧಿಸಬೇಕಾದಂಥ ಹೇಗೆ. ಹಾಗಾಗಿ ಯೋಜನೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದಂಥ ನಿಖರವಾದಂಥ ಉದ್ದೇಶಗಳನ್ನು ಹೊಂದಿ ಈ ಜಾರಿಗೆ ತರುವಂಥ ಒಂದು ಪ್ರಮುಖವಾದಂಥ ಒಂದು ಪರಿಕಲ್ಪನೆ ಆಗಿದೆ ಅಂಥೇಳಿ. ಹಾಗೆ ಈ ಯೋಜನೆಯ ಒಂದು ಪರಿಕಲ್ಪನೆ ನಮಗೆ ಮುನ್ಸೂಚನೆ ನೀಡುವಂಥ ಒಂದು ಪ್ರಮುಖ ಅಂಶಗಳನ್ನು ಹೊಂದಿರುತ್ತೆ. ಇದು ಒಂದು ಸಂಸ್ಥೆಯ ಚಟುವಟಿಕೆಗಳು ಮತ್ತು ಕೆಲಸಗಳಿಗೆ ಸಂಬಂಧಿಸಿದಂಥ ಅನೇಕ ಭವಿಷ್ಯದ ವಿಶ್ಲೇಷಣೆ ಮಾಡುವಂಥ ಮತ್ತು ವ್ಯವಹಾರ ನಿರ್ವಹಣೆ ಮಾಡ್ತಕ್ಕಂಥ, ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ, ಶ್ರೇಣಿಯ ಉದ್ದೇಶಗಳನ್ನು ತಿಳಿಸ್ತಕ್ಕಂಥ ಮತ್ತು ಯಾವುದೇ ಒಂದು ಅಪಾಯಗಳೇನಾಗುತ್ತೆ ಅಂತಕ್ಕಂಥ ತಿಳಿಸುವಂಥ ಮತ್ತು ಒಂದು ಅಂಕಿ ಸಂಖ್ಯೆಗಳನ್ನು ನೀಡುವಂಥ ಮತ್ತು ಆರ್ಥಿಕ, ರಾಜಕೀಯ ಮತ್ತು ಮಾರುಕಟ್ಟೆ ಮಾಹಿತಿಯನ್ನು ವಿಶ್ಲೇಷಿಸ್ತಕ್ಕಂಥ ಒಂದು ಮುನ್ಸೂಚನೆ ನೀಡ್ತಕ್ಕಂಥದ್ದು ಮತ್ತು ಭವಿಷ್ಯದ ವ್ಯವಹಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ತಿಳಿಸ್ತಕ್ಕಂಥದ್ದು ಮತ್ತು ವ್ಯವಹಾರದ ಒಂದು ಆಕಾರ ವಿಕಾರಗಳನ್ನು ತಿಳಿಸ್ತಕ್ಕಂಥದ್ದು ಮತ್ತು ವಸ್ತುಗಳ ಅವಶ್ಯಕತೆಗಳನ್ನು ನಿರೀಕ್ಷಿಸಲು ತಾರ್ಕಿಕವಾದಂಥ ಆಧಾರವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಭಾಳ ಪ್ರಮುಖವಾಗಿದೆ ಅಂತಕ್ಕಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಅಂಶ. ಮತ್ತು ಒಂದು ಯೋಜನೆ ಅನ್ನತಕ್ಕಂಥದ್ರಲ್ಲಿ ಹಲವಾರು ನೀತಿಗಳನ್ನು ಹೊಂದಿರತಕ್ಕಂಥ ಪರಿಕಲ್ಪನೆಯಾಗಿದೆ. ಅಂದರೆ ಯಾವುದೇ ಒಂದು ಚಟುವಟಿಕೆಯ ಉದ್ದೇಶಗಳ ಸುಲಭ ಒಂದು
ಆ, ಸಾಕ್ಷ್ ಸಾಕ್ಷಾತ್ಕಾರಕ್ಕಾಗಿ ನೀತಿಗಳನ್ನು ಹಾಕೋದು ಯೋಜನೆಗೆ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗೆ ಸುಲಭವಾದಂಥ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ವಿವಿಧ ಹಂತಗಳಲ್ಲಿ ವಿಭಿನ್ನವಾದಂಥ ಮತ್ತು ವ್ಯವಸ್ಥಾಪಕರಿಗೆ ಮಾರ್ಗದರ್ಶನ ನೀಡುವಂಥ ವಿಶೇಷವಾದಂಥ ನೀತಿಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬರ್ತಕ್ಕಂಥದ್ದು. ಹೀಗೆ ದೊಡ್ಡ ಉದ್ಯಮ ಆಗಲಿ ಮತ್ತು ಸಣ್ಣ ಉದ್ಯಮ ಆಗಲಿ ಅಲ್ಲಿ ನೀತಿಗಳಿರ್ತಕ್ಕಂಥ ಒಂದು ಪ್ರಮುಖ ಅಂಶಗಳನ್ನು ಹೊಂದಿದೆ. ಮತ್ತು ಕಾರ್ಯವಿಧಾನಗಳು, ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸುವಾಗ ಈ ಯೋಜನೆ ತಿಳಿಸೋದೇ ಅದೇನೆ, ಯಾವ ಕಾರ್ಯವನ್ನು ಯಾವಾಗ ಹೇಗೆ ಎಲ್ಲಿ ಪ್ರಾರಂಭಿಸಬೇಕು ಅಂತಕ್ಕಂಥದ್ದನ್ನು ಮತ್ತು ಪ್ರತಿ ಕೆಲಸವನ್ನು ಮಾಡಬೇಕಾದಂಥ ವಿಧಾನಗಳನ್ನು ಮತ್ತು ಸೂಚಿಸಲಾದಂಥ ಕಾರ್ಯವಿಧಾನಗಳನ್ನು ತಿಳಿಸ್ತಕ್ಕಂಥದ್ದು. ಹಾಗೆ ವಿಧಾನಗಳ ನೀತಿಗಳಿಂದ ಕಾರ್ಯಕ್ರಮದ ಒಟ್ಟಾರೆ ಒಂದು ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಉತ್ಪಾದನಾ ಕಾರ್ಯವಿಧಾನವನ್ನು ತಿಳಿಸುವಂಥದ್ದು. ಹೀಗೆ ಹಲವಾರು ಕಾರ್ಯವಿಧಾನಗಳನ್ನು ಹೊಂದಿರುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಅಂಶಗಳಾಗಿದೆ ಅಂತಕ್ಕಂಥದ್ದು. ಮತ್ತು ನಿಯಮಗಳು, ಈ ಯೋಜನೆ ಅಂತಕ್ಕಂಥದ್ದು ಒಂದು ಪೂರ್ವ ನಿರ್ಧರಿತವಾದಂಥ ಕಾರ್ಯಗಳ ಬಗ್ಗೆ ಹಲವಾರು ನಿಯಮಗಳನ್ನು ಹೊಂದಿ ಕಾರ್ಯರೂಪಕ್ಕೆ ಬರುವಂಥ ಒಂದು ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಅದರ ಜೊತೆ ಯಾವುದೇ ನಿಯಮಗಳಿಲ್ಲದೇನೆ, ಅಂದರೆ ಒಂದು ಇಲಾಖೆ ತನ್ನ ಧ್ಯೇಯೋದ್ದೇಶಗಳನ್ನು ಸಾಧಿಸುವಾಗ, ತನ್ನ ಬೇಡಿಕೆಗಳನ್ನು ಈಡೇರಿಸುವಾಗ ಯಾವ ರೀತಿ ಒಂದು ನಿಯಮಗಳನ್ನು ರೂಪಿಸಿಕೊಂಡು, ಅಂದರೆ ಯಾವುದೇ ಕೆಲಸವನ್ನು ನಿಯಮಬದ್ಧವಾಗಿ ಮಾಡಿದ್ದೆ ಆದರೆ ಅದು ಸಾಧನೆ ಆಗುತ್ತೆ. ಒಂದು ಅರ್ಥಪೂರ್ಣವಾದಂಥ ಒಂದು ನಿಯಮಗಳನ್ನು ಹೊಂದಿ ವಿಶಿಷ್ಟವಾಗಿ ಜಾರಿಗೆ ತರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಮತ್ತು ಯೋಜನೆಯಲ್ಲಿ ಕಾರ್ಯಕ್ರಮಗಳಿರುತ್ತೆ. ಅಂದರೆ ಒಂದು ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಯಾವ ಕಾರ್ಯಗಳನ್ನು ಹೊಂದಿ ಜಾರಿಗೆ, ಅದರಿಂದ ಅಂದರೆ ಉದ್ದೇಶಗಳು, ನೀತಿಗಳು, ಕಾರ್ಯವಿಧಾನಗಳಿಗೆ ಸಂಬಂಧಪಟ್ಟಂತ ಅನುಗುಣವಾಗಿ ಸರಿಯಾದಂಥ ಅನುಕ್ರಮದಲ್ಲಿ, ಅಂದರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಎಲ್ಲಿ ಹೇಗೆ ಪ್ರಾರಂಭಿಸಬೇಕು, ಯಾವಾಗ ಪ್ರಾರಂಭಿಸಬೇಕು, ಎಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶಿಷ್ಟದಿಂದ ಮತ್ತು ನಿಖರವಾದಂಥ ಯೋಜನೆಗಳನ್ನು ಜಾರಿಗೆ ತರೋದು, ಅದರಿಂದ ಕಾರ್ಯಕ್ರಮಗಳ ಒಂದು ಉದ್ದೇಶ ಸಾಧನೆಗಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು, ಹಾಗೆ ಸಂಬಂಧಿತವಾದಂಥ ಒಂದು ಕ್ರಿಯೆಗಳನ್ನು ಹೊಂದಿರತಕ್ಕಂಥದ್ದು. ಹೀಗೆ ಹಲವಾರು ಪ್ರಮುಖವಾದಂಥ ಒಂದು ಅಂಶಗಳನ್ನು ಹೊಂದಿರುವಂಥ ಈ ಒಂದು ಕಾರ್ಯಕ್ರಮಗಳನ್ನು ಮತ್ತು ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಯೋಜನೆ ಒಂದು ನಿರ್ದಿಷ್ಟವಾದಂಥ ಜಾರಿಗೆ ತರೋದಕ್ಕೋಸ್ಕರ, ಅವುಗಳ ಒಂದು ವಿಶೇಷತೆಯನ್ನು ಜಾರಿಗೆ ತರೋದಕ್ಕೋಸ್ಕರ ಏನಪ್ಪ ಅಂದರೆ ಬಜೆಟನ್ನು ತಯಾರು ಮಾಡ್ತಕ್ಕಂಥದ್ದು. ಬಜೆಟ್ ಅಂದರೆ ಮುಂಗಡ ಪತ್ರ. ಮುಂಗಡ ಪತ್ರ ಅಂದರೆ ವಾರ್ಷಿಕ ಆದಾಯ ಮತ್ತು ವೆಚ್ಚದ ವಿವರಗಳನ್ನು ಒಳಗೊಂಡಂಥ ಒಂದು ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಒಂದು ಯೋಜನಾಬದ್ಧವಾದಂಥ ಒಂದು ವ್ಯವಸ್ಥೆಯಲ್ಲಾಗಿದೆ. ಅಂದರೆ ಯೋಜನೆಗಳು, ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅಗತ್ಯವಿರತಕ್ಕಂಥ ಒಂದು ಸಂಖ್ಯಾತ್ಮಕವಾಗಿ ಪುರುಷರು ಮತ್ತು ಹಣ, ವಸ್ತುಗಳು ಮತ್ತು ಸಲಕರಣೆಗಳನ್ನು ಅಂದಾಜು ಮಾಡ್ತಕ್ಕಂಥ, ಹೀಗಾಗಿ ಯೋಜನೆ ಮತ್ತು ಬಜೆಟ್ ಇವೆಲ್ಲವೂ ಕೂಡ ಪರಸ್ಪರ ಸಂಬಂಧವನ್ನು ಹೊಂದಿ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೆ. ಮತ್ತು ಉತ್ಪಾದನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಹೀಗೆ ಬಜೆಟನ್ನು, ಮುಂಗಡ ಪತ್ರವನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಒಂದು ಕೂಡ ಯೋಜನೆಯ ಒಂದು ಭಾಗವಾಗಿ ಇರ್ತಕ್ಕಂಥ ಒಂದು ಪ್ರಮುಖ ಅಂಶವಾಗಿದೆ. ಆನಂತರ ಯೋಜನೆಗಳು ಯಾವ ರೀತಿ ಇದೆ, ಅವು ಅಲ್ಪಾವಧಿ ಯೋಜನೆಗಳಾಗಿರಲಿ, ದೀರ್ಘಾವಧಿ ಕಾಲದ ಯೋಜನೆಗಳಾಗಲಿ, ಒಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಯೋಜನಾಬದ್ಧವಾದಂಥ ಒಂದು ಪರಿಕಲ್ಪನೆ ಮತ್ತು ಇದು ಯೋಜನೆಗಳು ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥ ನಿಟ್ಟಿನಲ್ಲಿ ಮತ್ತು ಬಂಡವಾಳವನ್ನು ತೊಡಗಿಸ್ತಕ್ಕಂಥ ನಿಟ್ಟಿನಲ್ಲಿ ಅದು ಸಮಂಜಸವಾಗಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸ್ವತಂತ್ರವಾದಂಥ ವಿಶ್ಲೇಷಣೆ ಮಾಡಬರ್ತಕ್ಕಂಥ ಮೌಲ್ಯಮಾಪನ ಮಾಡಬಹುದು. ಒಂದು ಯೋಜನೆಯು ಮೂಲತಃ ನಿಧಿಯ ಹೂಡಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಪರಿಸ್ಥಿತಿಗೆ ಅನುಗುಣವಾಗಿ ಭೂಮಿ, ಕಟ್ಟಡ, ಯಂತ್ರೋಪಕರಣಗಳು, ಆಮೇಲೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಇತ್ಯಾದಿ ವಿನಿಯೋಗಗಳಾಗಿರ್ತಕ್ಕಂಥವುಗಳನ್ನು ಒಂದು ಯೋಜನೆಗಳಲ್ಲಿ ಅಂಶಗಳನ್ನು ಸೇರಿಸ್ತಕ್ಕಂಥ ಒಂದು ಪರಿಕಲ್ಪನೆ ಇರುತ್ತೆ. ಮತ್ತು ತಂತ್ರಗಳು ಅಂದರೆ ಕಾರ್ಯತಂತ್ರಗಳು, ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಈ ನೌಕರರು ಮತ್ತು ಗ್ರಾಹಕರು ಮತ್ತು ಪೂರೈಕೆದಾರರ ಮತ್ತು ಸರ್ಕಾರದ ದೃಷ್ಟಿಕೋನದಿಂದ ರೂಪಿಸಲ್ಪಟ್ಟಂಥ ಮತ್ತು ಅಳವಡಿಸಿಕೊಂಡಂಥ ಸಾಧನಗಳನ್ನು ಹೇಗೆ
ಬಳಸ್ಕೊಂಡು ಯೋಜನೆಯನ್ನು ತಯಾರು ಮಾಡ್ತಕ್ಕಂಥದ್ದು. ಹಾಗೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿರ್ಬೋದು ತಂತ್ರಗಳು. ಒಟ್ಟಿನಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿದ್ದರೂ ಕೂಡ ಯೋಜನೆಗಳ ಯಶಸ್ಸು ಅದು ಕಾರ್ಯತಂತ್ರ ಆಧಾರಿತವಾಗಿರಬೇಕು ಎಂದು ಒಂದು ಹಂತವಾದಂಥ ತಿಳಿಸ್ತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಮತ್ತು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡಿದಾಗ ಯೋಜಿಸುವಂಥ ಅತ್ಯುತ್ತಮವಾದಂಥ ತಂತ್ರವೆಂದರೆ ಸ್ಪರ್ಧಿಗಳ ಯೋಜನಾವಾದಂಥ ರಹಸ್ಯಗಳ ಬಗ್ಗೆ ಹೇಗಾದರೂ ಸಂಪೂರ್ಣವಾಗಿ ತಿಳಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ತಕ್ಕಂತೆ ತನ್ನದೇ ಆದಂಥ ಯೋಜನೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಹಾಗೆ ಸಂದರ್ಭಗಳಿಗೆ ಅನುಗುಣವಾಗಿ ಪ್ರತಿರೋಧ ಮತ್ತು ಪ್ರತಿಕ್ರಿಯೆಯನ್ನು ಜಯಿಸಲು ತಂತ್ರಗಳು ಮೀಸಲು ಶಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಗತ್ಯವಿದ್ದಾಗ ಮಾತ್ರ ಅನ್ವಯಿಸ್ತಕ್ಕಂಥ ಹೀಗೆ ಒಟ್ಟಾರೆ ಒಂದು ಯೋಜನಾಬದ್ಧವಾದಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಒಂದು ಆಡಳಿತದ ಎಲ್ಲ ಇಲಾಖೆಗಳಲ್ಲಿ ಯಾವುದೇ ಕಾರ್ಯಗಳನ್ನು ಪ್ರಾರಂಭಿಸುವಾಗ ಯಾವ ಕಾರ್ಯಗಳನ್ನು ಹೇಗೆ ಪ್ರಾರಂಭಿಸಬೇಕು, ಯಾವ ವಿಧಾನಗಳನ್ನು ಅನುಸರಿಸಬೇಕು, ಯಾವ ತಂತ್ರಗಳನ್ನು ಅನುಸರಿಸಬೇಕು, ಎಲ್ಲ ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆ. ಹಾಗಾಗಿ ಈ ಯೋಜನೆಯ ಒಂದು ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡೋದ್ರಿಂದ ವಿಶೇಷವಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಈ ಆಡಳಿತದ ಪ್ರಕ್ರಿಯೆ ಹಂತಗಳನ್ನು ತಿಳ್ಕೊಳ್ತಕ್ಕಂಥ, ಅಂದರೆ ಒಂದು ಸರ್ಕಾರ ಅದರಲ್ಲಿ ಸಾರ್ವಜನಿಕ ಆಡಳಿತ ವಿವಿಧ ಇಲಾಖೆಗಳನ್ನು ಹೊಂದಿರುವಂಥ ಒಂದು ವಿಶಾಲವಾದಂಥ ಒಂದು ಸಂಸ್ಥೆ. ಆ ವಿಶಾಲವಾದಂಥ ಸಂಸ್ಥೆಯಲ್ಲಿ ಒಂದು ಧ್ಯೇಯಗಳೇನಿದೆ, ಉದ್ದೇಶಗಳೇನಿದೆ ಅವೆಲ್ಲವುಗಳನ್ನು ಜಾರಿಗೆ ತರುವಾಗ ಒಂದು ಕ್ರಮಬದ್ಧವಾದಂಥ ಯೋಜನೆಯನ್ನು ರೂಪಿಸಿಕೊಂಡು ಹಂತವಾಗಿ ಜಾರಿಗೆ ತರತಕ್ಕಂಥ ಒಂದು ಪರಿಕಲ್ಪನೆ ಆಗಿದೆ ಅಂತೇಳಿ. ಹಾಗೆ ಇನ್ ಆಲ್ ದಿ ಡೆವಲಪಿಂಗ್ ಕಂಟ್ರೀಸ್, ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಯೋಜನೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಹಾಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ಬೆಸ್ಟ್ ವೇ ಟು ಫುಲ್ ಅಪ್ ದ ಎಕಾನಮಿ ಟು ಸೆಲ್ಫ್ ಸಸ್ಟೈನಿಂಗ್ ಆ್ಯಂಡ್ ಸೆಲ್ಫ್ ಜನರೇಟಿಂಗ್ ಸ್ಟೇಜ್. ಇದನ್ನು ನಾವು ಗಮನಿಸಿದಾಗ ಏನೆಲ್ಲ ನಾವು ಸೆಲ್ಫ್ ಒಂದು ಕಾನ್ಸೆಪ್ಟನ್ನು ಹೇಗೆ ರೂಢಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. ಒಟ್ಟಾರೆಯಾಗಿ ಈ ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಸಾರ್ವಜನಿಕ ಆಡಳಿತದಲ್ಲಿ ಅತಿ ಮುಖ್ಯವಾದಂಥ ಒಂದು ಪರಿಕಲ್ಪನೆ ಆಗಿದೆ. ಅದಕ್ಕೆ ಒಬ್ಬ ತತ್ವಜ್ಞಾನ ಮಾತು ಹೇಳ್ತಾನೆ, ಯೋಜನೆ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ. ಹಾಗೆ ನಾವು ಯಾವಾಗಲೂ ಕೂಡ ಯೋಚನೆ ಮಾಡ್ತಾ ಇರಬೇಕು ಕೆಲಸ ಕಾರ್ಯಗಳನ್ನು ಮಾಡುವಾಗ, ಮತ್ತು ಯೋಜನೆ ಮಾಡಬೇಕು. ಯೋಚನೆ ಇಲ್ಲದಂಥ ಜೀವನ ಅಥವಾ ಕಾರ್ಯ ಅಥವಾ ಕೆಲಸ ಚುಕ್ಕಾಣಿ ಇಲ್ಲದ ಹಡಗಿನಂತೆ ಅಂತ ಅರ್ಥೈಸ್ಕೋಬೇಕು. ಒಟ್ಟಾರೆಯಾಗಿ ಸಾರ್ವಜನಿಕ ಆಡಳಿತದಲ್ಲಿ ಯಾವುದೇ ಕಾರ್ಯಗಳನ್ನು ಪ್ರಾರಂಭಿಸುವಾಗ ಹಲವಾರು ವಿಧಾನಗಳನ್ನು ಅನುಸರಿಸಿ ಕ್ರಮಬದ್ಧವಾಗಿ ಯೋಜನಾಬದ್ಧವಾಗಿ ಜಾರಿಗೆ ತರತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯ ನೀತಿ ಅಥವಾ ಕಾರ್ಯಸೂಚಿ ಈ ಯೋಜನೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ನಾವು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ಬೋದು. ಈ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅಂತಕ್ಕಂಥ ಒಂದು ಹಂತ ಭಾಳ ಪ್ರಮುಖವಾದಂಥ ಒಂದು ಹಂತ. ಯಾಕೆ ಅಂತಂದರೆ ನಾವು ಕೂಡ ನಮ್ಮ ಶೈಕ್ಷಣಿಕ ಬದುಕಿನಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೂಡ ನಾವು ಒಂದು ಯೋಜನಾಬದ್ಧವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ನಮಗೆ ಯಾವುದೇ ಒಂದು ಹಂತದಲ್ಲಿ ಕೂಡ ಯೋಜನೆ ಅಂತಕ್ಕಂಥ ನಮ್ಮ ಅಧ್ಯಯನಕ್ಕೂ ಕೂಡ ಸೂಕ್ತವಾಗಿದೆ. ಯಾವ ವಿಷಯವನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು, ಯಾವ ವಿಷಯ ನಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ, ಯಾವ ವಿಧಾನಗಳನ್ನು ಅನುಸರಿಸಬೇಕು, ಇವೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆ. ಅದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಯೋಜನೆಯ ಪರಿಕಲ್ಪನೆಯನ್ನು ನೀವು ಹೆಚ್ಚು ಸಮಗ್ರವಾಗಿ ಅಧ್ಯಯನ ಮಾಡಿ ಅದರಿಂದ ನಿಮ್ಮ ಅಧ್ಯಯನಕ್ಕೂ ಕೂಡ ಸೂಕ್ತವಾದಂಥ ಸಲಹೆಗಳು, ಸೂಕ್ತವಾದಂಥ ಒಂದು ನೀತಿಗಳು, ನಿಯಮಗಳು ನಿಮಗೆ ಅಧ್ಯಯನಕ್ಕೆ ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ವಿಡಿಯೋ ಉಪನ್ಯಾಸ ಮಾಲಿಕೆ, ಯೋಜನೆಯ ಒಂದು ಉಪನ್ಯಾಸ ಮಾಲಿಕೆ ನಿಮಗೆಲ್ಲರಿಗೂ ಕೂಡ ಉಪಯುಕ್ತವಾಗಲಿ ಅಂಥೇಳಿ ನಾನು ಆಶಿಸ್ತೀನಿ.